Gurudev, welcome to session 13, Accounting for Partnership Firm Basic Concepts. So session 13 ನಲ್ಲಿ ನಾವು ಕ್ಯಾಪಿಟಲ್ ಅಕೌಂಟ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಚಾಪ್ಟರ್ 3, 4, 5ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಕ್ಯಾಪಿಟಲ್ ಅಕೌಂಟ್ಸ್ನ ಎರಡು ಮೆಥಡ್ ಯೂಸ್ ಮಾಡ್ಬೋದು ಪ್ರಿಪೇರ್ ಮಾಡೋಕ್ಕೆ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಇನ್ನೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಸೊ ಇವತ್ತಿನ ಸೆಷನಲ್ಲಿ ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನ ನಾವು ಯೂಸ್ ಮಾಡೋಣ. ಓಕೆ, ಸೊ ಈ ಕ್ಯಾಪಿಟಲ್ ಅಕೌಂಟ್ಸ್, ಬಿಫೋರ್ ದಟ್ ಈ ಪ್ರಿಪರೇಷನ್ ಆಫ್ ಫ್ಲಕ್ಚುಯೇಟ್ ಕ್ಯಾಪಿಟಲ್ ಮೆಥಡ್, ಸಿ capital accounts fluctuation capital method. Capital account refers to what? Before that, capital accounts andre enu? Capital account represent the partner or owners of the firm, and it is prepared to record the transactions entered with the partners by the firm. Idr meaning ಏನು ಅಂತ ಹೇಳಿದ್ರೆ, ಈ ಕ್ಯಾಪಿಟಲ್ ಅಕೌಂಟ್ ಅನ್ನೋದೇ ಯಾರಿಗೆ ಅಂತೀವಿ, ಯಾವ ಟೈಮಲ್ಲಿ ಕ್ಯಾಪಿಟಲ್ ಅಕೌಂಟ್ಸ್ನ ನಾವು ಓಪನ್ ಮಾಡ್ತೀವಿ ಅಂದರೆ, ಇಟ್ ರೆಪ್ರೆಸೆಂಟ್ ದಿ ಓನರ್ಸ್. ಅಂದರೆ ಕ್ಯಾಪಿಟಲ್ ಅಕೌಂಟ್ ಈಸ್ ನಥಿಂಗ್ ಬಟ್ ದ ಓನರ್ಸ್ ಅಂತ. ಸೊ ವಿಚ್ ಮೀನ್ಸ್ ಓನರ್ಸ್ ಮತ್ತು ಫರ್ಮ್ನ ನಡುವೆ ನಡೆಯುವ ಯಾವುದೇ ಟ್ರಾನ್ಸಾಕ್ಷನ್ಸ್ಗಳನ್ನ ನಾವು ಕ್ಯಾಪಿಟಲ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ, ಸೊ ನೀವು ಫಸ್ಟ್ ಇಯರ್ನಲ್ಲಿ ನೀವು ಜನರೇಟರ್ ಪಾಸ್ ಮಾಡಿರ್ತೀರ. ವೆನ್ ದ ಸೋಲ್ ಪ್ರೊಪ್ರೈಟರ್ ಇಂಟ್ರೊಡ್ಯೂಸಸ್ ಇಸ್ ಕ್ಯಾಶ್ ಟು ಹಿಸ್ ಬಿಸ್ನೆಸ್ ಅಂದರೆ ನೀವು ಜನರೇಟರ್ ಪಾಸ್ ಮಾಡಿರ್ತೀರ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ. ಸೊ ಸಿಮಿಲರ್ಲಿ, ಸೊ ಓನರ್ಗೆ ಇನ್ನೊಂದು ಹೆಸರು ಫರ್ಮ್ ಕೊಟ್ಟಿರೋದು ಕ್ಯಾಪಿಟಲ್ ಅಕೌಂಟ್ ಅಂತ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ದಿ ಓನರ್ಸ್ ಅಂತ ಅಥವಾ ಪಾರ್ಟ್ನರ್ಸ್ ಅಂತ. ಸೊ ಇದ್ರ ಬಗ್ಗೆ ಹಾಗಾದರೆ ಇಲ್ಲಿ ನಾ ಹೇಳಿದೆ, ಇಟ್ ಈಸ್ ಪ್ರಿಪೇರ್ಡ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್ ಎಂಟರ್ಡ್ ವಿತ್ ದ ಪಾರ್ಟ್ನರ್ಸ್ ಬೈ ದ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿದ್ರೆ, ದೆನ್ ವಾಟ್ ಆರ್ ದಿ ಟ್ರಾನ್ಸಾಕ್ಷನ್ಸ್? ಸಿ ವಾಟ್ ಆರ್ ದಿ ಟ್ರಾನ್ಸಾಕ್ಷನ್ಸ್ ನೌ ವಿ ಶಾಲ್ ಡಿಸ್ಕಸ್. See, these are the important transactions which are entered with the owners by the firm. So, first one is initial investment. See, initial investments. So, initial investments ಅಂತ ಹೇಳಿದ್ರೆ, ಇಲ್ಲಿ ಪಾರ್ಟ್ನರ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋ ಟೈಮ್ನಲ್ಲಿ ಹಾಕೋ ಬಂಡವಾಳನ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲೂ ಸಹ ಫರ್ಮ್ ಮತ್ತು ಓನರ್ ಜೊತೆಗೆ ನಡೆಯುವ ಟ್ರಾನ್ಸಾಕ್ಷನ್, ಇದು ಒಂದು ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಇನ್ನೊಂದು ಡ್ರಾಯಿಂಗ್ಸ್ ಅಂತ ತಗೊಂಡಿದ್ದೀವಿ. ಸೊ ಡ್ರಾಯಿಂಗ್ಸ್ ಅದು ಸಹ ಫರ್ಮ್ ಮತ್ತು ಓನರ್ ನಡುವೆ ನಡೆಯುವ ಒಂದು ಟ್ರಾನ್ಸಾಕ್ಷನ್. ಅಂದರೆ ಡ್ರಾಯಿಂಗ್ಸ್ ಅಂದರೆ ವಿತ್ಡ್ರಾ ಆಫ್ ಮನಿ ಆರ್ ಮನೀಸ್ ವರ್ತ್ ಫಾರ್ ದ ಪರ್ಸನಲ್ ಯೂಸ್ ಆಫ್ ದಿ ಓನರ್ಸ್ ಅಂತ ಹೇಳ್ತೀವಿ. ಸೊ ಡ್ರಾಯಿಂಗ್ಸು ಕೂಡ ಇಟ್ ಈಸ್ ಎ ಒನ್ ಟ್ರಾನ್ಸಾಕ್ಷನ್. ಸೊ ಎಂಟರ್ಡ್ ವಿತ್ ದಿ ಓನರ್ಸ್ ಬೈ ದ ಫರ್ಮ್, ಅಂದರೆ ಫರ್ಮ್ ಮತ್ತು ಓನರ್ಸ್ಗೆ ನಡುವೆ ನಡೆಯುವ ಒಂದು ಟ್ರಾನ್ಸಾಕ್ಷನ್. ಸೊ ದೀಸ್ ಆರ್ ಟೂ ಟ್ರಾನ್ಸಾಕ್ಷನ್. ಇದನ್ನು ನಾವೇನಂತ ಕ್ಯಾಟಗರೈಸ್ ಮಾಡಿದ್ದೀವಿ, ಲಯಬಿಲಿಟಿ ಅಂತ ಕರಿತೀವಿ. ಕೆಲವು ಆಥರ್ಸ್ಗಳು ಇದನ್ನ ಅಸೆಟ್ ಅಂತ ತಗೋತಾರೆ. ಅದನ್ನ ಡ್ರಾಯಿಂಗ್ಸ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ನ ನಾವು ಲಯಬಿಲಿಟಿ ಅಂತ ತಗೋತೀವಿ. ಸೊ ಥರ್ಡ್ ಟ್ರಾನ್ಸಾಕ್ಷನ್ ಹೋಗೋಣ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಸೊ ಇಟ್ ಈಸ್ ಒನ್ ಟ್ರಾನ್ಸಾಕ್ಷನ್ ಎಂಟರ್ಡ್ ವಿತ್ ದಿ ಓನರ್ಸ್ ಬೈ ದ ಫರ್ಮ್. ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದ್ರೆ, ಓನರ್ ಕೊಡೋ ಬಂಡವಾಳಕ್ಕೆ ವರ್ಷದ ಕೊನೆಯಲ್ಲಿ ಇಯರ್ ಎಂಡ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ವರ್ಷದ ಕೊನೆಯಲ್ಲಿ ಫರ್ಮ್ ಏನು ಮಾಡುತ್ತೆ, ಇಂಟ್ರೆಸ್ಟ್ ಕೊಡುತ್ತೆ. ನೆಕ್ಸ್ಟ್ ರೆಮ್ಯುನರೇಷನ್. ರೆಮ್ಯುನರೇಷನ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಸ್ಯಾಲರಿ, ಬ್ರೋಕರೇಜ್, ಕಮಿಷನ್ಸ್, ಯಾವ ಥರ ಬೇಕಾದ್ರೂ ಇರ್ಬೋದು. ಇದು ಅಗೇನ್ ಇಟ್ ರಿಲೇಟ್ಸ್ ಟು ದಿ ಓನರ್ಸ್ ಆ್ಯಂಡ್ ದ ಫರ್ಮ್. ಅಂದರೆ ಇಟ್ ಈಸ್ ಎ ಟ್ರಾನ್ಸಾಕ್ಷನ್ ಎಂಟರ್ಡ್ ವಿತ್ ದಿ ಓನರ್ಸ್ ಬೈ ದ ಫರ್ಮ್. ಸೊ ಇದು ಫೋರ್ತ್ ಟ್ರಾನ್ಸಾಕ್ಷನ್. ಸೊ ಎಕ್ಸಾಂಪಲ್ ಫಾರ್ ದಿ ಟ್ರಾನ್ಸಾಕ್ಷನ್ಸ್ ವಿಚ್ ರಿಲೇಟ್ಸ್ ಟು ದಿ ಓನರ್ಸ್ ಆರ್ ವಿಚ್ ಎಂಟರ್ಡ್ ಬಿಟ್ವೀನ್ ದಿ ಓನರ್ಸ್ ಆ್ಯಂಡ್ ದ ಫರ್ಮ್. ಸೊ ಇದನ್ನ ನಾವೇನಂತ ಕ್ಯಾಟಗರೈಸ್ ಮಾಡಿದೀವಿ, ಎಕ್ಸ್ಪೆನ್ಸಸ್. ಇವೆಲ್ಲ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನಾವು ಇದನ್ನ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಟ್ ಈಸ್ ಆಲ್ಸೋ ಒನ್ ಟ್ರಾನ್ಸಾಕ್ಷನ್ ವಿಚ್ ಎಂಟರ್ಡ್ ವಿತ್ ದಿ ಓನರ್ಸ್. ಇದನ್ನ ನಾವು ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇದು ರೆವೆನ್ಯೂ ಆಗುತ್ತೆ. ನೋಡಿ, ಏನ್ ಡ್ರಾಯಿಂಗ್ಸ್ ಮಾಡಿರ್ತಾನೆ ಓನರ್ ಅಥವಾ ಪಾರ್ಟ್ನರ್ಸ್ ಫರ್ಮಿಂದ, ಇಯರ್ ಎಂಡಲ್ಲಿ ಆ ಡ್ರಾಯಿಂಗ್ಸ್ಗೆ ಓನರ್ಸು ಫರ್ಮಿಗೆ ಬಡ್ಡಿ ಕೊಡಬೇಕು. ಸೊ ಆದ್ರಿಂದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಏನಾಗುತ್ತೆ, ರೆವೆನ್ಯೂ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಟ್ರಾನ್ಸಾಕ್ಷನ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನೀವು ಪ್ರೀವಿಯಸ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ದಿ ಅಲ್ಟಿಮೇಟ್ ಪ್ರಾಫಿಟ್ ಆಫ್ಟರ್ ಅಪ್ರಾಪ್ರಿಯೇಷನ್ ಆಫ್ ಎಕ್ಸ್ಪೆನ್ಸಸ್, ಏನು ಪ್ರಾಫಿಟ್ ಉಳಿಯುತ್ತೆ ಅದನ್ನ ನಾವು ಏನು ಮಾಡ್ತೀವಿ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಬೇಸ್ಡ್ ಆನ್ ದಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ವಿಚ್ ಮೀನ್ಸ್
ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನಿದೆ ಅದು ಪ್ರಾಫಿಟ್, ನೆಟ್ ಪ್ರಾಫಿಟ್ ಆಫ್ಟರ್ ಅಪ್ರಾಪ್ರಿಯೇಷನ್. ಸೊ ಯೂಶಲಿ ನೀವು ಫಸ್ಟ್ ಇಯರ್ ಮಾಡಿರ್ತೀರಾ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಕ್ಯಾಪಿಟಲ್ಗೆ ನೀವು ಪ್ರಾಫಿಟ್ನ ಆ್ಯಡ್ ಮಾಡ್ತೀರಾ, ವಿಚ್ ಮೀನ್ಸ್ ಪ್ರಾಫಿಟ್ ಅಗೇನ್ ಪ್ರಾಫಿಟ್ ಇಟ್ ಈಸ್ ಅನ್ ಆಬ್ಲಿಗೇಷನ್ ಟುವರ್ಡ್ಸ್ ದಿ ಓನರ್. ಅಂದರೆ ಏನೇ ಲಾಭ ಬಂದರೂ ಪಾರ್ಟ್ನರ್ಶಿಪ್ ಫಾರ್ಮ್ ಅದನ್ನು ಓನರ್ಸ್ಗೆ ಏನು ಮಾಡಬೇಕು, ಅದನ್ನು ಕೊಡಬೇಕು. ಸೊ ಪಾರ್ಟ್ನರ್ಶಿಪ್ ಫಾರ್ಮ್ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ದ ಪಾರ್ಟ್ನರ್ಶಿಪ್ ಫಾರ್ಮ್ ಕೆನಾಟ್ ಎಂಜಾಯ್ ದಿ ಪ್ರಾಫಿಟ್ಸ್, ಬಟ್ ದ ಓನರ್ಸ್ ಕ್ಯಾನ್ ಎಂಜಾಯ್ ದ ಪ್ರಾಫಿಟ್ಸ್ ಆಫ್ ದಿ ಫರ್ಮ್. ಸೊ ಅದರಿಂದ ಫರ್ಮ್ ಏನು ಮಾಡುತ್ತೆ, ಪ್ರಾಫಿಟ್ನ ಏನು ಮಾಡಬೇಕು, ಪಾರ್ಟ್ನರ್ಸ್ಗೆ ರಿಟರ್ನ್ ಮಾಡಬೇಕು. ಓಕೆ, ಸೊ ರಿಟರ್ನ್ ಮಾಡಬೇಕಂದ್ರೆ ಕ್ಯಾಪಿಟಲ್ಗೆ ಆ್ಯಡ್ ಆಗ್ತಾ ಹೋಗಿದೆ. ಪ್ರಾಫಿಟ್ಸ್ ಆ್ಯಡೆಡ್ ಟು ದಿ ಕ್ಯಾಪಿಟಲ್, ಲಾಸಸ್ ಡಿಡಕ್ಟೆಡ್ ಫ್ರಮ್ ದಿ ಕ್ಯಾಪಿಟಲ್. ಸೊ ಇನ್ ದಟ್ ಸೆನ್ಸ್ ಇಟ್ ಈಸ್ ಅನ್ ಆಬ್ಲಿಗೇಷನ್ ಆಗಿರೋದ್ರಿಂದ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇದನ್ನು ನಾವು ಲಯಬಿಲಿಟಿ ಅಂತ ಟ್ರೀಟ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್? ಈಗ ನೋಡಿ, ಪ್ರಾಫಿಟ್ ಬಂತು ಅಂದ ತಕ್ಷಣನೇ ಸೊ ಆ್ಯಂಡ್ ಸೊ ಅಮೌಂಟ್ ಬರುತ್ತೆ ಪ್ರಾಫಿಟ್, ಅದನ್ನು ಕ್ಯಾಶ್ ರೂಪದಲ್ಲಿ ಫರ್ಮು ಪಾರ್ಟ್ನರ್ಸಿಗೆ ಕೊಟ್ಬಿಡಲ್ಲ, ಬಟ್ ಆ ಅಮೌಂಟ್ನ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಮಾಡುತ್ತೆ, ವಿಚ್ ಮೀನ್ಸ್ ಕೊಡಬೇಕು ಅಂತ ಬರ್ಕೊಳ್ಳುತ್ತೆ. ಸೊ ಇನ್ ದ ಫರ್ಮ್ಸ್ ಬುಕ್ಸಲ್ಲಿ ಅದು ಎಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲಿ ನನ್ನ ಆಬ್ಲಿಗೇಷನ್ನು ಟುವರ್ಡ್ಸ್ ದಿ ಓನರ್ ಪ್ರಾಫಿಟಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಆಗಿದೆ ಅಂತ. ಫರ್ಮ್ ಪೂರ್ತಿ ದುಡ್ಡನ್ನು ಕೊಟ್ಬಿಟ್ರೆ ಫರ್ಮ್ ಬಿಸ್ನೆಸ್ ಮಾಡೋಕ್ಕೆ ಎಲ್ಲಿರುತ್ತೆ ಅಮೌಂಟ್, ಅಥವಾ ಕ್ಯಾಶಲ್ಲಿರುತ್ತೆ. ಸೊ ದಟ್ಸ್ ವೈ ಇನ್ ಫ್ಯೂಚರ್ ಪಾರ್ಟ್ನರ್ಸ್ ಏನು ಮಾಡ್ಬೋದು, ಈ ಬೈ ಇನ್ಸ್ಟಾಲ್ಮೆಂಟ್ ಬೈ ರಿಕ್ವೈರ್ಮೆಂಟ್ ಆ ಮನಿನ ವಿತ್ಡ್ರಾ ಮಾಡ್ಬೋದು ಅಥವಾ ಡ್ರಾಯಿಂಗ್ಸ್ ಮಾಡ್ಬೋದು. ಓಕೆ, ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ which are entered, usual transactions which are entered between the firm and the owners. Okay, so ಈಗ ಇದ್ರ ಇಂಪ್ಯಾಕ್ಟ್ ಇಲ್ಲಿ ನೋಡಿ, ಇಲ್ಲಿ ಇದ್ರ ಇಂಪ್ಯಾಕ್ಟ್ ದಿಸ್ ಒನ್ ಇಂಪ್ಯಾಕ್ಟ್, ದಿಸ್ ಇಂಪ್ಯಾಕ್ಟ್ ಅಕೌಂಟ್ ಮೇಲೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೇಲೆ ಯಾವ ಥರ ಅದು ಎಫೆಕ್ಟ್ ಆಗುತ್ತೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿ ಹಿಯರ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ನೋಡಿ ನಾವು ಏನು ಎಸ್ಯೂಮ್ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ. ನೋಡಿ, ದಿಸ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಇಲ್ಲಿ ನೋಡಿ ಎ ಆ್ಯಂಡ್ ಬಿ ಅಂತ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಸೊ ಇಬ್ಬರು ಪಾರ್ಟ್ನರ್ಸ್ನ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ ಫಾರ್ಮಲ್ಲಿ. ಇಲ್ಲಿ ನೋಡಿ ಬೈ ಕ್ಯಾಶ್ ರುಪೀಸ್ 3 lakhs 2 lakhs ಅಂತ ಇದೆ. ಇದು ಯಾವುದು ಅಂತ ಹೇಳಿದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್, ಇದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ಗೆ ನೀವು ಜನರೇಟರ್ ಪಾಸ್ ಮಾಡಿದ್ದೀರಾ, ವರ್ಕಿಂಗ್ ನೋಟ್ಸ್ ನೋಡಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಏನಂತ ಬರುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಓಕೆ, ಇಂಟ್ರೊಡಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಟು ದ ಬಿಸ್ನೆಸ್ ಫಸ್ಟ್ ಇಯರ್ನಲ್ಲಿ ಮಾಡಿದ್ದೀರಾ. ಯಾಕೆ ಕ್ಯಾಶ್ ಡೆಬಿಟು, ಎಸ್ ಕ್ಯಾಪಿಟಲ್ ಯಾಕೆ ಕ್ರೆಡಿಟು, ಬಿಸ್ ಕ್ಯಾಪಿಟಲ್ ಯಾಕೆ ಕ್ರೆಡಿಟು ನಾವು ಪ್ರೀವಿಯಸ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆ್ಯಂಡ್ ಈವನ್ ಫಸ್ಟ್ ಇಯರ್ ಜನರಲ್ ಎಂಟ್ರಿ ನೀವು ಪಾಸ್ ಮಾಡಬೇಕಾದ್ರೂ ಗೊತ್ತಿದೆ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 3,30,000 and 20,000 ಇವೆಲ್ಲ ಎಸ್ಯೂಮ್ಡ್ ಫಿಗರ್ಸ್. ಸೊ ಅಗೇನ್ ಇದು ಟೆಕ್ನಿಕಲ್ ಆಸ್ಪೆಕ್ಟ್ ನೋಡಿ. ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಲ್ಲಿ ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡೆಬಿಟ್ ಆಗಿದೆ, ಎಸ್ ಕ್ಯಾಪಿಟಲ್ ಅಕೌಂಟ್ ಬಿಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದೆ, ಡ್ಯೂ ಎಂಟ್ರಿ. ಸಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಏಕ್ ಡೆಬಿಟ್ ಅನ್ನೋದು ಪ್ರೀವಿಯಸ್ ಸೆಷನ್ ನಾನು ಹೇಳಿದ್ದೀನಿ. ಎಸ್ ಕ್ಯಾಪಿಟಲ್ ಅಕೌಂಟ್ ಯಾಕೆ ಕ್ರೆಡಿಟ್ ಆಗಬೇಕು, ಬಿಸ್ ಕ್ಯಾಪಿಟಲ್ ಅಕೌಂಟ್ ಯಾಕೆ ಕ್ರೆಡಿಟ್ ಆಗಬೇಕು ಅನ್ನೋದನ್ನು ಪ್ರೀವಿಯಸ್ ಸೆಷನಲ್ಲಿ ಹೇಳಿದ್ದೀನಿ. ಇನ್ನೊಂದ್ಸರಿ ಆ ಪ್ರೀವಿಯಸ್ ಸೆಷನ್ನ ನೀವು ಅಬ್ಸರ್ವ್ ಮಾಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಟೆಕ್ನಿಕಲಿ ಯಾಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಬರುತ್ತೆ ಅನ್ನೋದಕ್ಕೆ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್, ರೆಮ್ಯುನರೇಷನ್ಸ್ 24,000 24,000 ಇವೆಲ್ಲ ಎಸ್ಯೂಮ್ಡ್ ಫಿಗರ್ಸ್. ಸೊ ರೆಮ್ಯುನರೇಷನ್ಸ್ ಅಷ್ಟೇ ನೋಡಿ. ರೆಮ್ಯುನರೇಷನ್ ಅಕೌಂಟ್ ಯಾಕೆ ಡೆಬಿಟ್ ಆಗಿದೆ ಅಂದರೆ ಇದು ಎಕ್ಸ್ಪೆನ್ಸ್. ಓಕೆ, ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ. ಆ್ಯಂಡ್ ಇದನ್ನ ಯಾರಿಗೆ ಕೊಡಬೇಕು, ಪಾರ್ಟ್ನರ್ಸಿಗೆ ಕೊಡಬೇಕು, ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್. ಸೊ ದಟ್ಸ್ ವೈ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ಗೆ ಬರುತ್ತೆ. ಆ್ಯಂಡ್ ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ನೋಡಿ, ಇಲ್ಲಿ ವರ್ಕಿಂಗ್ ನೋಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಇದೇನಂತ ಹೇಳಿದೆ, ಇನ್ ಕೇಸ್ ಆಫ್ ಪ್ರಾಫಿಟ್, ಇನ್ ಕೇಸ್ ಆಫ್ ಲಾಸ್ ಆದರೆ ಡೆಬಿಟ್ ಸೈಡ್ ಬರುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇರೋ ಬ್ಯಾಲೆನ್ಸ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಯಾವ ಬ್ಯಾಲೆನ್ಸು ಉಳ್ಕೊಳ್ಳಲ್ಲ. ಆ ಬ್ಯಾಲೆನ್ಸ್ ಎಲ್ಲಿ ಹೋಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗುತ್ತೆ. ಸೊ ವಿಚ್ ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಮಾಡೋದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಆ ಪ್ರಾಫಿಟ್ ಎಲ್ಲಿಗೆ ಹೋಗುತ್ತೆ, ಎಸ್ ಕ್ಯಾಪಿಟಲ್ ಬಿಸ್ ಕ್ಯಾಪಿಟಲ್ಗೆ ಹೋಗುತ್ತೆ. ಸೊ ಇದು ಯಾಕೆ ಡೆಬಿಟ್ ಆಗಬೇಕು, ಇದು ಯಾಕೆ ಕ್ರೆಡಿಟ್ ಆಗಬೇಕು ಅನ್ನೋದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡಬೇಕಾದ್ರೆ ನಾವು ಡಿಸ್ಕಸ್ ಮಾಡಿದ್ವಿ ಡೀಟೇಲ್ ಆಗಿ. ಸೊ ಅದನ್ನು ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೋಡಿ,
ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ರೆಮ್ಯುನರೇಷನ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಪ್ರೀವಿಯಸ್ ಚಾರ್ಟಿಗೆ ಇನ್ನೊಂದ್ಸರಿ ಹೋಗಿ ನೋಡಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಲ್ಲಿದೆ? ಕ್ರೆಡಿಟ್ ಸೈಡ್ ಇದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಇದೆ. ರೆಮ್ಯುನರೇಷನ್ ಕ್ರೆಡಿಟ್ ಸೈಡ್ ಇದೆ. ಓಕೆ, ಅಂಡ್ ದೆನ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಇದೆ. ಎಕ್ಸೆಪ್ಟ್ ಡ್ರಾಯಿಂಗ್ಸ್ ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೋಡಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ರೆಮ್ಯುನರೇಷನ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಷ್ಟು ಸಹ ಇಲ್ಲಿ ಒಂದು ಎಕ್ಸ್ಪೆನ್ಸ್ ಇದೆ. ಇನ್ನೊಂದು ಅಂದರೆ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಎಕ್ಸ್ಪೆನ್ಸ್ ಇದೆ. ಓಕೆ, ಇನ್ನೊಂದು ಆಬ್ಲಿಗೇಷನ್ಸ್ ಇದೆ, ಲಯಬಿಲಿಟಿ ಇದೆ. ಸೊ ಇವಿಷ್ಟು ಐಟಮ್ಸ್ ಯಾವುದು? ಇನಿಷಿಯಲ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ರೆಮ್ಯುನರೇಷನ್ಸು, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಇಷ್ಟು ಸಹ ಆಬ್ಲಿಗೇಷನ್ಸ್ ಆಫ್ ದಿ ಫರ್ಮ್ ಅಥವಾ ಕ್ಯಾಪಿಟಲ್ ಬ್ಯಾಲೆನ್ಸ್ನ ಏನು ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ. ಕ್ಯಾಪಿಟಲ್ ಬ್ಯಾಲೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ರೈಟ್. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಬನ್ನಿ. ಅದ್ಯಾವುದು ಅಂದರೆ ಡ್ರಾಯಿಂಗ್ಸ್. 30,000 20,000 ಇದೆ ನೋಡಿ. ಇಲ್ಲಿ ಡ್ರಾಯಿಂಗ್ಸ್ ಇಲ್ಲಿದೆಯಲ್ಲ, ಈ ಪೋರ್ಷನ್, ಈ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸು ಏನು ಮಾಡುತ್ತೆ? ಡ್ರಾಯಿಂಗ್ಸ್ ಲಯಬಿಲಿಟಿ ಬಟ್ ಡಿಕ್ರೀಸ್ ಆಗುತ್ತೆ. ಸೊ ಡ್ರಾಯಿಂಗ್ಸು ಟುವರ್ಡ್ಸ್ ದಿ ಓನರ್, ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಟುವರ್ಡ್ಸ್ ದಿ ಓನರ್ ಆಬ್ಲಿಗೇಷನ್ ಏನು ಮಾಡುತ್ತೆ? ಕಮ್ಮಿ ಮಾಡುತ್ತೆ. ಲಯಬಿಲಿಟಿ ಕಮ್ಮಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲಾಜಿಕ್ ಏನಂತ ಹೇಳಿದ್ರೆ, ಈಗ ಫರ್ಮಿಗೆ ಪಾರ್ಟ್ನರು 3 ಲಕ್ಷ ಸಾಲ ಕೊಟ್ಟಿದ್ದಾನೆ, ಹೌದಾ? ಎ ಪಾರ್ಟ್ನರ್ ಫರ್ಮಿಂದಾನೆ 30,000 ವಾಪಸ್ ತಗೊಂಡೋಗಿದ್ದಾನೆ. ಈಗ ಏನಾಗುತ್ತೆ? ಫರ್ಮು ಎ ಇಂದ 30,000 ರೂಪಾಯಿ ಮತ್ತೆ ವಾಪಸ್ ಕೇಳಲ್ಲ, ಕ್ಯಾಶ್ ಕೊಡು ಅಂತ. ಏನು ಮಾಡುತ್ತೆ? ನೀನೇ ನನಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ಯಲ್ವಾ, ಅದ್ರಲ್ಲಿ 30,000 ರೂಪಾಯಿ ಕಳ್ಕೊತೀನಿ, ಇನ್ನು ಉಳಿದಿದ್ದು 2,70,000 ಕೊಡಬೇಕು ಅಂತ ಬರ್ಕೋತೀನಿ ಬುಕ್ಸಲ್ಲಿ ಅಂತ ಫರ್ಮ್ ಹೇಳುತ್ತೆ. ದಿಸ್ ಇಸ್ ದ ಲಾಜಿಕ್. ಓಕೆ, ಸಿಮಿಲರ್ಲಿ ಇಲ್ಲಿ ಡ್ರಾಯಿಂಗ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆಯಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆಯಲ್ಲ, ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಯಾವ ಥರ ಅಂತ ಹೇಳಿದ್ರೆ, ಈಗ ಹೇಗೆ ಓನರ್ಗೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತೀವಿ, ಫರ್ಮ್ ಅಂದರೆ ಅವ್ನು ಕೊಟ್ಟಿರೋ ಬಂಡವಾಳಕ್ಕೆ ಹೇಗೆ ಇಂಟ್ರೆಸ್ಟ್ ಕೊಡ್ತೀವಿ, ಅದೇ ಥರ ಫರ್ಮು ಸಹ ತನ್ನ ಫರ್ಮಿಂದ ತೊಗೊಂಡೋಗಿರೋ ಡ್ರಾಯಿಂಗ್ಸ್ಗೆ ಅಥವಾ ಕ್ಯಾಶ್ಗೆ ಫರ್ಮು ಕೂಡ ಇಂಟ್ರೆಸ್ಟ್ನ ಡಿಮ್ಯಾಂಡ್ ಮಾಡುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟ್ನ ಓನರ್ಸು ಬೈ ವೇ ಕ್ಯಾಶ್ ಕೊಡಲ್ಲ. ಅದಕ್ಕೆ ಫರ್ಮ್ ಏನು ಮಾಡಿಕೊಡುತ್ತೆ? ನಿನಗೆ ಕೊಡಬೇಕಾಗಿ ದುಡ್ಡಲ್ಲೇ ಈ 3,000 2,000 ರೂಪಾಯಿ ಕಳ್ಕೊತೀನಿ ಅಂತ ಹೇಳುತ್ತೆ. ಓಕೆ, ಸೊ ಈ ಚಾರ್ಟಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮತ್ತು ಡ್ರಾಯಿಂಗ್ಸು ಡೆಬಿಟ್ ಸೈಡ್ ಬರುತ್ತೆ. ಯಾಕೆಂದರೆ ಇಟ್ ಡಿಕ್ರೀಸಸ್ ದಿ ಆಬ್ಲಿಗೇಷನ್ಸ್. ಅದೇ ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ರೆಮ್ಯುನರೇಷನ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನಾಗುತ್ತೆ? ಆಬ್ಲಿಗೇಷನ್ ಟುವರ್ಡ್ಸ್ ದಿ ಓನರ್ಸ್ ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಕ್ರೆಡಿಟ್ ಸೈಡು ಲಯಬಿಲಿಟಿ ಇನ್ಕ್ರೀಸು. ಅದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡು ಲಯಬಿಲಿಟಿ ಡಿಕ್ರೀಸ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೇಚರು ಲಯಬಿಲಿಟಿ. ಸೊ ಕ್ರೆಡಿಟ್ ಸೈಡ್ ಇನ್ಕ್ರೀಸ್ ಆದರೆ ಇನ್ಕ್ರೀಸ್ ಅಂದರೆ ಕ್ರೆಡಿಟ್, ಡಿಕ್ರೀಸ್ ಅಂದರೆ ಡೆಬಿಟ್. ಓಕೆ, ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡಿ, ಕ್ರೆಡಿಟ್ ಸೈಡ್ ಸಾಲ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಸಾಲ ಜಾಸ್ತಿ ಆಗ್ತಾ ಇದೆ. ಅದೇ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಡೆಬಿಟ್ ಸೈಡ್ ಸಾಲ ಕಮ್ಮಿ ಆಗ್ತಾ ಇದೆ. ನೋಡಿ, 4,14,000 ಇತ್ತು ಇದು. ಈಗ ನೋಡಿ, ಡ್ರಾಯಿಂಗ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಳೆದಾಗ ಸಾಲ ಎಷ್ಟಾಯಿತು? ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಎ ಕೊಡಬೇಕಾಗಿರೋ ಸಾಲ 3,81,000. ಅದೇ ಥರ ಬಿದು ನೋಡಿ, 2,84,000 ಇತ್ತು. ನೋಡಿ, 2,84,000 ಸಾಲ ಇತ್ತು. ಡ್ರಾಯಿಂಗ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಳೆದ ತಕ್ಷಣ ಸಾಲ ಎಷ್ಟಾಯಿತು? ಬಿ ಕೊಡಬೇಕಾಗಿರೋದು ಫರ್ಮಿಂದ 2,62,000. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಯಾಪಿಟಲ್ ಅಕೌಂಟ್ಸ್ ಅಂದರೆ ಏನು ಅಂದರೆ ವಿಚ್ ರೆಪ್ರೆಸೆಂಟ್ಸ್ ದಿ ಪಾರ್ಟ್ನರ್ಸ್ ಆರ್ ಓನರ್ಸ್ ಆಫ್ ದ ಫರ್ಮ್ ಅಂಡ್ ಇಟ್ ಈಸ್ ಪ್ರಿಪೇರ್ಡ್ ಟು ರೆಕಾರ್ಡ್ ದಿ ಟ್ರಾನ್ಸಾಕ್ಷನ್ ಎಂಟರ್ಡ್ ವಿತ್ ದ ಪಾರ್ಟ್ನರ್ಸ್ ಬೈ ದ ಪಾರ್ಟ್ನರ್ಶಿಪ್ ಫರ್ಮ್. ಇದು ನಾವು ಡಿಸ್ಕಸ್ ಮಾಡಾಯಿತು. ಈಗ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದರೆ ಏನು ನೋಡಿ. ಫ್ಲಕ್ಚುಯೇಟಿಂಗ್ ಅಂತ ಹೇಳಿದ್ರೆ ವೇರಿಯೇಷನ್, ಚೇಂಜಸ್. ಓಕೆ, ಇಟ್ ಮೀನ್ಸ್ ದಟ್ ಇನಿಷಿಯಲ್ ಕ್ಯಾಪಿಟಲ್ ಬೇಸ್ ಆರ್ ದ ಇನ್ವೆಸ್ಟ್ಮೆಂಟ್ ಗೆಟ್ ಚೇಂಜಸ್ ಅಕಾರ್ಡಿಂಗ್ ಟು ಎ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಇಯರ್ ಆಫ್ಟರ್ ದಿ ಇಯರ್. ಅಂದರೆ ಇದರ ಅರ್ಥ, ಈ ಚಾರ್ಟಿಗೆ ಬನ್ನಿ ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಂತ ಅಂದರೆ, ಫ್ಲಕ್ಚುಯೇಟಿಂಗ್ ಅಂದ್ರೆ ಅರ್ಥ ಚೇಂಜಸ್ ಅಂತ. ಓಕೆ, ಅದು ಯಾವ ಥರ ಚೇಂಜಸ್ ಆಗ್ತಾ ಹೋಗುತ್ತೆ ಅಂದರೆ, ಇಯರ್ ಕಳೀತಾ ಟ್ರಾನ್ಸಾಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಆ ಇನಿಷಿಯಲ್ ಕ್ಯಾಪಿಟಲ್ ಬೇಸ್ ಏನಾಗ್ತಾ ಹೋಗುತ್ತೆ? ಮುಂದಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇನಿಷಿಯಲ್ ಕ್ಯಾಪಿಟಲ್ ಬೇಸ್ ಎಷ್ಟಿದೆ? 3 ಲಕ್ಷ, 2 ಲಕ್ಷ ಇದೆ, ಹೌದಾ? ಈಗ ಇದು ವರ್ಷದ ಬಿಗಿನಿಂಗ್ 3 ಲಕ್ಷ 2 ಲಕ್ಷ. ಅದೇ ವರ್ಷದ ಕೊನೆಯಲ್ಲಿ ಕ್ಯಾಪಿಟಲ್ ಬೇಸ್ ಏನಾಯ್ತು ನೋಡಿ, 3,81,000, 2,62,000 ನೋಡಿ, ಫ್ಲಕ್ಚುಯೇಟ್ ಆಯಿತು. ಆ್ಯಂಡ್ ದೆನ್ ಮುಂದಿನ ವರ್ಷಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಯಿತು. ಎಷ್ಟು ಆಯಿತು? 3,81,000
2,62,000. ಓಕೆ, ಮುಂದಿನ ವರ್ಷನೂ ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರುತ್ತೆ, ರೆಮ್ಯುನರೇಷನ್ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬರುತ್ತೆ, ಡ್ರಾಯಿಂಗ್ಸ್ ಬರುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರುತ್ತೆ. ಅಗೇನ್ ಮುಂದಿನ ವರ್ಷ ಏನಾಗ್ತಾ ಹೋಯ್ತು, ಫ್ಲಕ್ಚುಯೇಟ್ ಆಯಿತು. ಸೊ ಇಯರ್ ಆಫ್ಟರ್ ಇಯರ್ ಏನಾಗ್ತಾ ಹೋಗುತ್ತೆ, ದ ಒರಿಜಿನಲ್ ಕ್ಯಾಪಿಟಲ್ ಬೇಸ್ ಏನಿತ್ತು ಅದ್ರ ರೂಪ ಅಥವಾ ಅದರ ಒಂದು ಐಡೆಂಟಿಟಿ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನಲ್ಲಿ ನಾವು ಕ್ಯಾಪಿಟಲ್ ಅಕೌಂಟ್ ಮಾಡಿದಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಅನ್ನೋದಕ್ಕೆ ಕಂಡುಹಿಡಿಯೋಕ್ಕೆ ಕಷ್ಟ. ಈ ಇನಿಷಿಯಲ್ ನೋಡಿ, ವರ್ಷ ಕಳೀತಾ ಕಳೀತಾ ಅವನು ಇನಿಷಿಯಲ್ ಆಗಿ ಎಷ್ಟು ಇನ್ವೆಸ್ಟ್ ಮಾಡಿದ್ದ ಅನ್ನೋದು ನಮಗೆ ಕಂಡುಹಿಡಿಯೋಕ್ಕೆ, ಫೈಂಡ್ ಔಟ್ ಮಾಡೋಕ್ಕೆ ಕಷ್ಟ. ಅದು 3 ಲಕ್ಷ 2 ಲಕ್ಷ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇತ್ತು ಅನ್ನೋದನ್ನ ಕಂಡುಹಿಡಿಯೋಕ್ಕೆ ಕಷ್ಟ. ಬಟ್ ಹುಡ್ಕೋಕ್ಕಾಗಲ್ಲ ಅಂತಲ್ಲ, ಇಟ್ ರಿಕ್ವೈರ್ಸ್ more time to find out the initial investment. Okay, that's why it is called a fluctuating capital method. See this part. Okay, so next session ನಲ್ಲಿ ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನ ಯೂಸ್ ಮಾಡಿ ಯಾವ ಥರ ಕ್ಯಾಪಿಟಲ್ ಅಕೌಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾನೀಗ ಮತ್ತೊಮ್ಮೆ ಇದಕ್ಕೆ ಸಂಬಂಧಪಟ್ಟಿದ್ದು ಚಾರ್ಟ್ಗಳನ್ನ ಮತ್ತೊಮ್ಮೆ ನಾನು ಪ್ರೆಸೆಂಟ್ ಮಾಡ್ತೀನಿ. ದಿಸ್ ಇಸ್ ಫಸ್ಟ್ ಚಾರ್ಟ್, ಸೆಕೆಂಡ್ ಚಾರ್ಟ್, ಥರ್ಡ್ ಚಾರ್ಟ್, ವರ್ಕಿಂಗ್ ನೋಟ್ಸ್ ಚಾರ್ಟ್. ಸಿ, ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ರ ಬಗ್ಗೆ ಇದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಗ್ಗೆ ಇದೆ. ಓಕೆ, ಅಂದರೆ ಡ್ರಾಯಿಂಗ್ಸ್ ಯಾಕೆ ಡೆಬಿಟ್ ಆಗಬೇಕು ಅನ್ನೋದ್ರ ಬಗ್ಗೆ ಇದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಯಾಕೆ ಡೆಬಿಟ್ ಆಗಬೇಕು ಅನ್ನೋದಿದೆ, ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಇಷ್ಟು ವಿಚಾರಗಳು ನಿಮ್ಮ ಮುಂದೆ ಇದೆ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ನೀವೇನು ಮಾಡ್ಬೋದು, ಈ ಡೌಟ್ಸ್ಗಳನ್ನ ನೀವು ಕೋಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ session.